ಬೆತ್ತಿ ಬೆಳೆದ ಕೈ ಬಂಗಾರದ ಕಟ್ಟಿಗೆ ತೊಟ್ಟಿದ್ದರೆ ಸ್ನೇಹಿತರೆ ನಮಸ್ಕಾರ. ಜನವರಿ ಫೆಬ್ರವರಿ ಬಂತು ಅಂತ ಹೇಳಿದ್ರೆ ಜಾತ್ರೆಗಳ ಸಂಭ್ರಮ ಶುರು ಆಗ್ತದೆ. ಈ ಸಂಕ್ರಾಂತಿ ಮುಗಿದು ಇನ್ನೇನು ಯುಗಾದಿ ಬರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಕೂಡ ಜಾತ್ರೆಯ ಸಂಭ್ರಮ ಮೇಳೈಸಿ ಬಿಡ್ತದೆ. ಒಂದು ಕಡೆ ಜಾತ್ರೆಯ ಸಂಭ್ರಮ ಅಂದರೆ ಮತ್ತೊಂದು ಕಡೆ ಕಾರ್ಣಿಕೋತ್ಸವದ ಖುಷಿ. ಹೌದು, ಪ್ರತಿ ಈ ಉತ್ತರ ಕರ್ನಾಟಕ ಭಾಗದಲ್ಲಂತೂ ಈ ರೀತಿಯಾದಂತಹ ಸಂಭ್ರಮ ಇಮ್ಮಡಿಗೊಳ್ಳುತ್ತದೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂಥ ಸಂಪ್ರದಾಯ ತಲಾಂತರದಿಂದ ನಡೆದುಕೊಂಡು ಬಂದಿದೆ. ಸಾಕಷ್ಟು ವರ್ಷಗಳಿಂದ ಇದೇ ರೀತಿ ಫಾಲೋ ಮಾಡ್ತಾ ಬರ್ತಿರ್ತಾರೆ. ಅಂದರೆ ಈ ಜಾತ್ರೆಯ ಸಂದರ್ಭದಲ್ಲಿ ಗೊರವಯ್ಯನವರು ಬಿಲ್ಲನ್ನು ಏರಿ ನುಡಿಯುವಂತಹ ಕಾರ್ಣಿಕದ ವಾಣಿ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಭಾರಿ ನಂಬಿಕೆ ಎಲ್ಲ ಭಾಗಗಳಲ್ಲೂ ಕೂಡ ಇದೆ. ಇನ್ಫ್ಯಾಕ್ಟು ಮಲೆನಾಡಿನ ಕಡೂರಿನಲ್ಲೂ ಕೂಡ ಇಂಥದ್ದೇ ನಂಬಿಕೆ ಇದೆ. ಅದನ್ನು ಹೊರತುಪಡಿಸಿದರೆ ಹಾವೇರಿ ಜಿಲ್ಲೆಯ ಸುತ್ತಮುತ್ತ ಇಂತಹ ನಂಬಿಕೆಗಳು ಹೆಚ್ಚಾಗಿ ನಡೀತವೆ. ಅದರಲ್ಲೂ ಕೂಡ ಹೂವಿನ ಹಡಗಲ್ಲಿ ಇರ್ಬೋದು ಅಥವಾ ಮೈಲಾರ ಕ್ಷೇತ್ರಗಳಿರ್ಬೋದು, ಹಾಗೆಯೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಈ ರೀತಿಯಾದಂಥ ಕಾರ್ಣಿಕಗಳನ್ನು ನುಡಿಯುವಂಥದ್ದು. ಆ ಕಾರ್ಣಿಕದಲ್ಲಿ ಹೇಳುವಂಥ ಮಾತೇನಿದೆ ಅದು ಕೇವಲ ಒಂದೆರಡು ವಾಕ್ಯದಲ್ಲಿ ಮುಗಿಯುವಂಥ ಮಾತುಗಳು. ಅದು ಇಡೀ ನಾಡಿನ ಅಥವಾ ಈ ಭೂಮಂಡಲದ ಮೇಲೆ ನಿರ್ಧಾರವಾಗುವಂತಹ ಭವಿಷ್ಯದ ಮಾತುಗಳು ಅನ್ನುವಂಥ ನಂಬಿಕೆ ತಲಾಂತರದಿಂದ ನೂರಾರು ವರ್ಷಗಳಿಂದ ಇರುವಂಥದ್ದು. ಇದೇ ರೀತಿ ಹಾವೇರಿಯ ಹಾವನೂರಿನ ಚಿಕ್ಕ ಮೈಲಾರದಲ್ಲಿ ನಡೆದಂಥ ಕಾರ್ಣಿಕೋತ್ಸವದಲ್ಲೂ ಕೂಡ ಒಂದು ಕಾರ್ಣಿಕವನ್ನು ನುಡಿಯಲಾಗಿದೆ. ಈ ಕಾರ್ಣಿಕ ಒಂದಷ್ಟು ಜನರಿಗೆ ಆತಂಕವನ್ನು, ಇನ್ನೊಂದಷ್ಟು ಜನರಿಗೆ ಖುಷಿಯನ್ನು, ಮತ್ತೊಂದಷ್ಟು ಜನರಿಗೆ ಮುಂದೇನಾಗುತ್ತೋ ಅನ್ನುವಂತಹ ಭಯವನ್ನು ಹುಟ್ಟಿಸಿದೆ. ಅಸಲಿಗೆ ಈ ಬಾರಿಯ ಕಾರ್ಣಿಕೋತ್ಸವದಲ್ಲಿ ಬಹುತೇಕ 2-3 ಕಾರ್ಣಿಕ ಏನಾಯಿತು ನೋಡಿ, ಎಲ್ಲೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಉತ್ತರಗಳು ಸಿಗಲಿಲ್ಲ, ಹೇಳಿಲ್ಲ ಹೀಗಾಗುತ್ತೆ ಹಾಗಾಗುತ್ತೆ ಅಂತೇಳಿ. ಬಟ್ ಆದರೆ ಇಲ್ಲಿ ಹಾವನೂರಿನ ಈ ಚಿಕ್ಕ ಮೈಲಾರದಲ್ಲಿ ಮಾತ್ರ ಈಗ ಈ ಕಾರ್ಣಿಕವನ್ನು ನುಡಿಯಲಾಗಿದೆ. ಇಲ್ಲಿ ಪ್ರಮುಖವಾಗಿ ರಾಜಕೀಯದ ಬಗ್ಗೆ ಮಾತನಾಡಲಾಗಿದೆ ಅನ್ನುವಂತಹ ವಿಶ್ಲೇಷಣೆ ಬರ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಮೈಲಾರ ಆಯಿತು, ಹಾಗೆಯೇ ಚಿಕ್ಕ ಮೈಲಾರ ಆಯಿತು, ಹಾಗೆಯೇ ಹೂವಿನ ಹಡಗಲಿಯ ಮೈಲಾರನೂ ಆಯಿತು. 3 ಕಡೆಯ ಈ ವಿಶೇಷವಾದಂತಹ ಕಾರ್ಣಿಕೋತ್ಸವ ಕೂಡ ನಡೀತು. ಅದರಲ್ಲಿ ದೊಡ್ಡ ಮೈಲಾರದಲ್ಲಿ ಮತ್ತು ಮೈಲಾರಲಿಂಗೇಶ್ವರನಲ್ಲಿ, ಹೂವಿನ ಹಡಗಲಿಯ ಮೈಲಾರನಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಸುಕ್ಷೇತ್ರ ಮೈಲಾರದಲ್ಲೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಭವಿಷ್ಯವಾಣಿಗಳು ಬರಲಿಲ್ಲ, ಕಾರ್ಣಿಕದ ಮಾತುಗಳು ಬರಲಿಲ್ಲ. ಚಿಕ್ಕ ಮೈಲಾರದಲ್ಲಿ ಮಾತ್ರ ಬಂದಿದೆ. ಏನು ಬಂದಿದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಭಾರಿ ವಿಪ್ಲವಗಳು ನಡೀತಿದ್ದಾವೆ. ಸದ್ದಿಲ್ಲದೆ ಒಂದಷ್ಟು ಚರ್ಚೆಗಳು ಕೂಡ ನಡೀತಿದ್ದಾವೆ. ಅಧಿಕಾರ ಬಿಟ್ಟುಕೊಡುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ದೊಡ್ಡ ಫೈಟು, ಮತ್ತೊಂದು ಕಡೆ ಟಗ್ ಆಫ್ ವಾರು ಎಲ್ಲದೂ ಕೂಡ ನಡೀತಾ ಇದೆ. ಆದರೆ ಇದು ಹೊರಗಡೆ ಜಗತ್ತಿಗೆ ಮಾತ್ರ ಬೇರೆದೇ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ನಡುವೆ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಯಾವುದೇ ಕಾರ್ಣಿಕದಲ್ಲೂ ಕೂಡ ಭವಿಷ್ಯವಾಣಿ ಬರೋದಿಲ್ವೇನೋ ಅನ್ನೋಂಥ ವಿಚಾರ ಇತ್ತು. ಅದರಲ್ಲೂ ಕೂಡ ಈ ಅಧಿಕಾರ ಹಂಚಿಕೆಯ ಬಗ್ಗೆ ಬಹಳಷ್ಟು ಗೊಂದಲಗಳಿರೋದ್ರಿಂದ ಬಹುಶಃ ಎಲ್ಲೂ ಕೂಡ ಇದರ ಬಗ್ಗೆ ಕ್ಲಾರಿಟಿ ಸಿಗಲ್ವೇನೋ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಿತ್ತು. ಆದರೆ ಈಗ ಚಿಕ್ಕ ಮೈಲಾರದಲ್ಲಿ ಈ ಮಾತುಗಳು ಸುಳ್ಳಾಗಿದ್ದಾವೆ ಅನ್ನುವಂಥದ್ದು ಗೊತ್ತಾಗಿದೆ. ಹೌದು, ಈಗ ನಾನಾಗಿ ಹೇಳಿದೆಲ್ಲ, ದೊಡ್ಡ ಮೈಲಾರ ಆಗಿರ್ಬೋದು ಅಥವಾ ಸುಕ್ಷೇತ್ರದ ಮೈಲಾರ ಆಗಿರ್ಬೋದು, ಇಲ್ಲಿ ಹೇಳಿರುವಂತಹ ಮಾತುಗಳಲ್ಲಿ ರಾಜಕೀಯದ ಬಗ್ಗೆ ಏನೂ ಕೂಡ ಇಲ್ಲ. ಅಂದರೆ ಸಂಪಾಯಿತಲೆ ಪರಾಕ್ ಅಂತ ಹೇಳಿದ್ರೆ ಸಮೃದ್ಧಿ ಆಗ್ತದೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಕೂಡ ಹೇಳಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ರಾಜಕೀಯದ ಬಗ್ಗೆ ಏನೂ ಕೂಡ ಹೇಳದೇ ಇರೋದ್ರಿಂದ ಬಹುಶಃ ಏನೂ ಕೂಡ ನಡೀಲಿಕ್ಕೆ ಇಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಆದರೆ ಇಲ್ಲ, ರಾಜಕೀಯದಲ್ಲಿ ಒಂದಷ್ಟು ವಿಪ್ಲವಗಳು ನಡೀತವೆ, ಒಂದಷ್ಟು ಬೆಳವಣಿಗೆಗಳು ಆಗ್ತವೆ ಅನ್ನುವಂತಹ ಒಂದು ಕಾರ್ಣಿಕದ ವಾಣಿಯನ್ನು, ಭವಿಷ್ಯದ ವಾಣಿಯನ್ನು ನುಡಿದಿರುವಂಥದ್ದು ಚಿಕ್ಕ ಮೈಲಾರದಲ್ಲಿ. ಹಾವೇರಿ ಜಿಲ್ಲೆಯ ಹಾವನೂರಿನ ಚಿಕ್ಕ ಮೈಲಾರದಲ್ಲಿ ಈ ಭವಿಷ್ಯವಾಣಿಯನ್ನು ನುಡಿಯಲಾಗಿದೆ. ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿ ತಲೆ ಪರಾಕ್ ಅಂತೇಳಿ. ಬಹುಶಃ ಇದೊಂದು ಸ್ವಲ್ಪ ಕ್ಲಿಷ್ಟವಾಗಿರುವಂತಹ ಕಾರ್ಣಿಕ ವಾಣಿಯೇ. ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿ ತಲೆ ಪರಾಕ್ ಅಂತೇಳಿ. ನಿಮಗೆ ಇದು 2 ಥರದಲ್ಲಿ ಅರ್ಥವನ್ನು ಸಹಜವಾಗಿ ವಿಶ್ಲೇಷಣೆಯ ರೂಪದಲ್ಲಿ ಕೊಡಬಹುದು. ಸಿಂಪಲಾಗಿ ಕೊಟ್ಟರೆ ಏನು ಹೇಳಿ, ಬಿತ್ತಿ ಬೆಳೆದ ಕೈ ಅಂದರೆ ರೈತನ ಕೈ, ಬಂಗಾರದ ಖಡ್ಗವನ್ನು ತೊಟ್ಟಿತಲೆ ಅಂದರೆ ಆತನಿಗೆ ಬಂಗಾರ ಮರಳಿ ಸಿಗುವಂತೂ ಅಷ್ಟು ಸಿಗ್ತದೆ, ಅಷ್ಟು ರಿಪೀಟ್ ಸಿಗುತ್ತೆ. ಬಂಗಾರದ ಖಡ್ಗ ಅಂತ ಹೇಳಿದ್ರೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಅನ್ನುವಂಥದ್ದು, ಅಥವಾ ಆತನ ಈ ರೈತನ ಬದುಕು
ಸ್ವಲ್ಪ ಸುಧಾರಿಸುತ್ತೆ, ಸಮೃದ್ಧವಾಗ್ತದೆ ಅಂತೇಳಿ. ಇದರ ಅರ್ಥನೂ ಅಥವಾ ದೊಡ್ಡ ಈ ಮೈಲಾರದಲ್ಲಿ ನುಡಿದಂತಹ ಈ ಕಾರಣಿಕವಾಣಿಯ ಅರ್ಥನೂ ಹಾಗೇನೆ ಸುಕ್ಷೇತ್ರದ ಮೈಲಾರದಲ್ಲಿ ನುಡಿದಂತಹ ಕಾರಣಿಕದ ಅರ್ಥವನ್ನು ಕೂಡ ಸೇಮ್, ಎಲ್ಲದೂ ಕೂಡ ಸ್ವಲ್ಪ ಸೇಮ್ ಇದೆ. ಬಟ್ ಅದ್ಯಾವುದನ್ನು ಕೂಡ ರಾಜಕೀಯಕ್ಕೆ ಲಿಂಕ್ ಮಾಡೋದಕ್ಕೆ ಸಾಧ್ಯವಿಲ್ಲ, ಇದನ್ನು ಲಿಂಕ್ ಮಾಡಬಹುದು ಅಂತೇಳಿ. ಹೌದು, ಈ ಹಾವೇರಿಯ ಹಾವನೂರು ಅಂದರೆ ಚಿಕ್ಕ ಮೈಲಾರ ಅಂತೇಳಿ ಕರೀತಾರೆ. ಇಲ್ಲಿ ಸಮೀಪದ ಜೋಗಮರಡಿ ಎನ್ನುವಂತಹ ಒಂದು ಕ್ಷೇತ್ರ ಇದೆ, ಪುಣ್ಯ ಪವಿತ್ರವಾದಂಥ ಕ್ಷೇತ್ರ. ಇಲ್ಲಿ ಮೈಲಾರ ಲಿಂಗೇಶ್ವರನ ಕಾರಣಿಕದ ನುಡಿಗಳನ್ನು ಗುರುವಪ್ಪ ಆನಂದ ಬಿಲ್ಲಾರ ಮಂಗಳವಾರ ಸಂಜೆ ನುಡಿದಿದ್ದಾರೆ. ಮೊನ್ನೆ ಮಂಗಳವಾರ ಸಂಜೆ ನುಡಿದಿರುವಂಥ ಭವಿಷ್ಯವಾಣಿ ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ರಾಜಕೀಯದ ಬಗ್ಗೆ ಬಹುಶಃ ಇಲ್ಲೇನಾದರೂ ಮಾತನಾಡ್ಬೋದೇನೋ ಅನ್ನೋಂಥ ಖುಷಿ ಮತ್ತು ಕುತೂಹಲ ಇತ್ತು ಎಲ್ಲಿ ಈ ಬೇರೆ ಕ್ಷೇತ್ರಗಳಲ್ಲಿ. ಬಟ್ ಇಲ್ಲ, ರಾಜಕೀಯದ ಬಗ್ಗೆ ಅಲ್ಲೆಲ್ಲೂ ಕೂಡ ಮಾತನಾಡಲಿಲ್ಲ, ಕೇವಲ ಇಲ್ಲಿ ಮಾತ್ರ ಮಾತನಾಡಿದರು. ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥದ್ದು. 360 ವರ್ಷಗಳ ಇತಿಹಾಸದ ಹಾವನೂರಿನ ಗ್ರಾಮದಲ್ಲಿ, ಒಂದಲ್ಲ ಎರಡಲ್ಲ ರೀ, 360 ವರ್ಷಗಳ ಇತಿಹಾಸ ಇರುವಂತಹ ಹಾವನೂರ ಗ್ರಾಮದಲ್ಲಿನ ಚಿಕ್ಕ ಮೈಲಾರದ ಕಾರಣಿಕೋತ್ಸವ ಇದು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದ ಡೆಂಕನಮರಡಿಯಲ್ಲಿ ನುಡಿಯುವಂಥ ಕಾರಣಿಕ ದಿನದ ಹಿಂದಿನ ದಿನ ಇಲ್ಲಿ ಕಾರಣಿಕವನ್ನು ನುಡಿಯುವಂಥದ್ದು ವರ್ಷಂಪ್ರತಿ ಬಂದಿರುವಂಥದ್ದು ನಂಬಿಕೆ. ನಾನು ಹೇಳ್ದಲ್ಲ, ಹಾವೇರಿ ವಿಜಯನಗರ ಇದ್ರ ಸುತ್ತಮುತ್ತನೇ ಇಂತಹ ನಂಬಿಕೆಗಳು ಹೆಚ್ಚಾಗಿರುವಂಥದ್ದು. ಇಲ್ಲಿಗೂ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಲಿಂಕ್ ಇದೆ, ಇಂಟರ್ಲಿಂಕ್ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಇದೆ. ಬಟ್ ಆದರೆ ಈ ಕ್ಷೇತ್ರದ ವಿಶೇಷತೆ ಬೇರೆ, ಅಲ್ಲಿಯ ವಿಶೇಷತೆನೇ ಬೇರೆ, ಹೀಗಿರುತ್ತದೆ ನಂಬಿಕೆಗಳು. ಮಂಗಳವಾರ ಸಂಜೆ ಸಾಂಪ್ರದಾಯಿಕ ಪೂಜೆಗಳ ನಂತರ, ಮೊನ್ನೆ ಮಂಗಳವಾರ ಸಂಜೆ ಸಾಂಪ್ರದಾಯಿಕ ಪೂಜೆಗಳ ನಂತರ ಮೈಲಾರ ಲಿಂಗೇಶ್ವರನನ್ನು ಮೆರವಣಿಗೆಯಲ್ಲಿ ತರಲಾಯಿತು. ನಂತರ ಚಿಕ್ಕ ಮೈಲಾರದಿಂದ ಗಂಗಮಾಳವ್ವ ಮೂರ್ತಿಗಳ ಆಗಮನದ ನಂತರ ಗುರವಪ್ಪನವರು 15ರಿಂದ 20 ಅಡಿ ಎತ್ತರದ ಬಿಲ್ಲನ್ನು ಏರಿ ವರ್ಷ ಭವಿಷ್ಯ ಅಂತಲೇ ಅರ್ಥೈಸುವಂತಹ ಈ ಕಾರಣಿಕದ ನುಡಿಯನ್ನು ಹೇಳುವಂತಹ ಸಲುವಾಗಿ ಬಿಲ್ಲನ್ನು ಏರ್ತಾರೆ. ಬಿಲ್ಲನ್ನು ಏರಿ ಸದ್ದಲೆ ಅಂತೇಳಿ ಅಲ್ಲಿ ಆ ಸಂದರ್ಭದಲ್ಲಿ ಸದ್ದಲೆ ಅಂತೇಳಿ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದಂಥ ಎಲ್ಲರೂ ಕೂಡ ಒಂದು ಕ್ಷಣಕ್ಕೆ ಸೈಲೆಂಟ್ ಆಗಿಬಿಡ್ತಾರೆ. ಆ ಕಾರಣಿಕವನ್ನು ಕೇಳಕ್ಕೆ ಬಂದಂತಹವರು ಎಲ್ಲರೂ ಕೂಡ ಒಂದೇ ವಾಕ್ಯದ ವರ್ಷ ಭವಿಷ್ಯವನ್ನು ಕೇಳಿ ಮೇಲಿಂದ ಗುರವಪ್ಪ ಆನಂದ ಬಿಲ್ಲಾರವರು ಪೂರ್ವ ದಿಕ್ಕಿನ ಕಡೆಗೆ ತಲೆ ಮಾಡಿ ಬಿದ್ದಿದ್ದರಿಂದ ಆ ಭಾಗದಲ್ಲಿ ಉತ್ತಮವಾದಂಥ ಮಳೆ ಆಗುತ್ತೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಅಂದರೆ ಈ ಬಿಲ್ಲನ್ನು ಏರಿ ಈಗ ಹತ್ತಿದ್ರು ನೋಡಿ, ಅಲ್ಲಿ ಕೆಳಗೆ ಬಿದ್ದರಲ್ವ, ಕೆಳಗೆ ಬೀಳುವಂಥ ಸಂದರ್ಭದಲ್ಲಿ ಅವರು ಯಾವ ದಿಕ್ಕಿಗೆ ಬೀಳ್ತಾರೆ, ಅವ್ರ ತಲೆ ಯಾವ ದಿಕ್ಕಿಗಿರುತ್ತೆ, ಆ ಕಡೆ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇವರ ನಂಬಿಕೆ ಅಂತೇಳಿ. ಆ ರೀತಿ ಒಂದು ಆ ಭಾಗದಲ್ಲಿ ಒಳ್ಳೆಯದಾಗುತ್ತೆ, ಮಳೆ ಬೆಳೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ನಂಬಿಕೆ. ಅದು ತಲಾಂತರದಿಂದ ಬಂದಿರುವಂಥ ನಂಬಿಕೆ. ಅದನ್ನೇ ಇವರು ಕೂಡ ನಂಬಿದ್ದಾರೆ, ಈ ಬಾರಿಯೂ ಕೂಡ ಹಾಗೆ ಆಗ್ತದೆ ಅಂತೇಳಿ. ಇನ್ನು ಈ ಬಾರಿಯ ಭವಿಷ್ಯವನ್ನು ಅನೇಕರು ಅನೇಕ ರೀತಿಯಲ್ಲಿ ಅರ್ಥೈಸಿದ್ದು ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾಮನ್. ಪ್ರಸಕ್ತ ವರ್ಷ ರೈತರಿಗೆ ಈ ಕಾರಣಿಕ ಹೆಚ್ಚು ಮಹತ್ವವನ್ನು ಕೊಟ್ಟಿದೆ. ರೈತ ಸಮೂಹಕ್ಕೆ ಈ ವರ್ಷ ಉತ್ತಮವಾಗಿ ಮಳೆ ಆಗ್ತದೆ, ಎಲ್ಲದೂ ಕೂಡ ಒಳ್ಳೆಯದಾಗ್ತದೆ. ಜಮೀನಿನಲ್ಲಿ ಬಿತ್ತಿ ಬೆಳೆದಂತಹ ರೈತನಿಗೆ ಲಾಭ ಆಗುತ್ತೆ. ಮುಂಗಾರು ಹಾಗೂ ಹಿಂಗಾರು ಮಳೆ ಉತ್ತಮವಾಗಿ ಆಗ್ತದೆ. ಗುರವಪ್ಪ ಕಾರಣಿಕದ ನುಡಿಯನ್ನು ರಾಜಕೀಯವಾಗಿ ನೋಡೋದಾದರೆ ಇಲ್ಲಿ ರಾಜಕೀಯ ಪಕ್ಷದಲ್ಲಿ ಕಷ್ಟಪಟ್ಟು ದುಡಿದಂಥ ವ್ಯಕ್ತಿಗೆ ಈ ವರ್ಷ ಅಧಿಕಾರ ದೊರೆಯುತ್ತೆ ಎನ್ನುವಂಥದ್ದು. ನಾನು ಹೇಳಿದಲ್ಲ, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಿದ್ದಾವೆ. ಈ ಸಂದರ್ಭದಲ್ಲಿ ಈ ರಾಜಕೀಯ ಭವಿಷ್ಯದ ಮಾತುಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ. ರಾಜಕೀಯವನ್ನು ಅರ್ಥೈಸುವಂಥ ಜನರು ರಾಜಕೀಯದಲ್ಲಿ ಇದನ್ನು ಲಿಂಕ್ ಮಾಡಿ ನೋಡಿದಾಗ ಕಷ್ಟಪಟ್ಟು ರಾಜಕೀಯದಲ್ಲಿ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದವರು, ಅವರಿಗೆ ಉತ್ತಮವಾದಂಥ ಫಲ ಸಿಗ್ತದೆ ಎನ್ನುವಂಥದ್ದು, ಉನ್ನತವಾದಂಥ ಹುದ್ದೆಗಳು ಲಭಿಸ್ತವೆ ಎನ್ನುವಂಥದ್ದು. ಇಲ್ಲಿ ನಮ್ಮ ರಾಜ್ಯಕ್ಕೆ ಇದನ್ನು ಲಿಂಕ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅಧಿಕಾರ ಬೇಕು ಅನ್ನುವಂಥದ್ದು ಅವರ ಬೇಡಿಕೆ, ನಿರಂತರವಾದಂಥ ಬೇಡಿಕೆ, ಕರೆಕ್ಟ್ ಅಲ್ವಾ? ಈ ಕಾರಣಿಕವಾಣಿಯನ್ನು ಈ ರಾಜಕೀಯ ಬೆಳವಣಿಗೆಗೆ ಏನಾದರೂ ಲಿಂಕ್ ಮಾಡಿದ್ರೆ ಕಷ್ಟಪಟ್ಟು ಪಕ್ಷವನ್ನು ಕಟ್ಟಿದಂತಹ ಡಿ ಕೆ ಶಿವಕುಮಾರ್ ಅವರಿಗೆ, ಅಧಿಕಾರಕ್ಕೆ ತಂದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು DCM ಆಗಿ ಇವತ್ತು CM ಆಗಬೇಕು ಅನ್ನುವಂಥ ಕನಸನ್ನು ಕಾಣ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಬಹುಶಃ CM ಸ್ಥಾನ ಸಿಗಲಿದೆ ಅನ್ನುವಂಥದ್ದು ಈ ಕಾರಣಿಕವಾಣಿಯ ಒಂದು ಭವಿಷ್ಯ ಅಂತೇಳಿ ಹೇಳ್ಬೋದು. ಅಂದರೆ ಪಕ್ಷಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದವರಿಗೆ ಉನ್ನತ ಹುದ್ದೆ ಲಭಿಸ್ತದೆ ಅನ್ನುವಂಥದ್ದು, ಕಷ್ಟಪಟ್ಟವರಿಗೆ ಒಂದಲ್ಲ ಒಂದು ದಿನ ಅಧಿಕಾರ ದೊರೆಯುತ್ತದೆ ಅನ್ನೋದು ಕೂಡ ಈ ವರ್ಷ ಸತ್ಯ ಆಗಲಿದೆ ಅನ್ನುವಂಥದ್ದು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ವರ್ಷ CM ಆಗ್ತಾರೆ ಅನ್ನೋದು ಈ ಕಾರಣಿಕವಾಣಿಯ ಪ್ರಕಾರ ಆಗಬಹುದು, ಹೇಳಕ್ಕೆ ಸಾಧ್ಯವಿಲ್ಲ. ಹಾಗೇನಾದರೂ ಆದರೆ ಅದು ಕೂಡ ಮಿರಾಕಲ್ಲೇ, ಅದು ಕೂಡ ಈ ಕಾರಣಿಕವಾಣಿಯ ನಂತರ ಆಯಿತು ಅನ್ನೋದು ಕೂಡ ಒಂದು ಸತ್ಯ. ಹಾಗಾಗಿ ನೋಡೋಣ ಏನಾಗುತ್ತೆ ಅಂತೇಳ್ಬಿಟ್ಟು.
ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ರಾಜಕೀಯದಲ್ಲಿ ಉತ್ತಮವಾದಂತಹ ಅವಕಾಶಗಳು ಇರೋದರಿಂದ, ಈ ಬಾರಿ ಸಿ ಎಂ ಆಗುವಂತಹ ಬಹುತೇಕ ಸಾಧ್ಯತೆಗಳು ಕೂಡ ಇರೋದರಿಂದ, ಆದರೂ ಕೂಡ ಅಚ್ಚರಿ ಏನಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಹಾಗೇನಾದರೂ ಆಯಿತು ಅಂತ ಹೇಳಿದ್ರೆ ಈ ಚಿಕ್ಕ ಮೈಲಾರನ ಪವಾಡವೇ ಸರಿ ಅಂತಲೇ ಹೇಳ್ಬೋದು. ನೋಡೋಣ ನಿಮ್ಮ ಪ್ರಕಾರ ಆ ರೀತಿ ಆಗಬಹುದು ಅಂತೇಳಿ ಅನಿಸುತ್ತಾ? ಈ ಚಿಕ್ಕ ಮೈಲಾರನ ಮಾತಿನ ರೀತಿಯೇ ಒಂದು ಅವಕಾಶ ಸಿಗ್ಬೋದು ಅಂತೇಳಿ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವು ಯಾವತ್ತಾದರೂ ಈ ಕ್ಷೇತ್ರಕ್ಕೆ ಹೋಗಿದ್ದೀರಾ? ನಿಮಗೆ ಈ ಕಣ್ಣಾರೆ ಕಂಡಂಥ ಅನುಭವ ಇದೆಯಾ? ಈ ಭಾಗದವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.